ಇಂಪಾರ್ಟೆಂಟ್ ಆಯ್ತು ಅದಕ್ಕೆ. ಶೂರಿಂದ ಹೋಗ್ರಮ್ಮ ಹತ್ರ ಹೋಗಿ. ನಮಸ್ತೆ ಮೇಡಮ್ ಸೈಡ್. ಕೊಡ್ರಿ ಸಾಹೇಬ್ರಿಗೆ ಕೊಡಿ. ಹೇಳಿ ಬರ್ರ ಹುಡುಗರು ಒಪ್ಪೆ ಮಾಧವಪ್ಪ ಕಾಣ್ತಾರೆ. ಓಕೆ ಅಣ್ಣ ಹಂಗೆ ಹಿಂದೆ ಇರೋಣ, ಫುಲ್ ಎಲ್ಲ ಹಿಂದೆ ಇರೋಣ ಅಣ್ಣ. ಸೈಡ್ 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 ಅಣ್ಣ, ಒಂಚೂರು ಹಿಂದೆ ಇರೋಣ. ನಾವೆಲ್ಲ ವೈಡಲ್ಲಿದೆ ಅಣ್ಣ, ಒಂಚೂರು ಹಿಂದೆ ಹಿಂದೆ ಇರಿ, ಹಿಂದೆ ಇರಿ. ಅವ್ರ ಪ್ರಿನ್ಸಿಪಲ್ ವಾರ್ಡನ್ನು ರೆಡ್ಡಿ ಜಾಯಿಂಟ್ ಡೈರೆಕ್ಟರ್ ಸ್ಯಾಂಕ್ಷನ್ 250 ಇರೋದು. ಅಡ್ಮಿಷನ್ ಪ್ರೋಸೆಸ್ ನಡೀತಾ ಇದೆ. 6ರಿಂದ 10 ಎಲ್ಲ ಒಟ್ಟು ಸೇರಿ ಎಲ್ಲ ಕ್ಲಾಸ್ 212 ಜನ ಇದ್ದಾರೆ. 18 ಯಾವ ಕ್ಲಾಸ್ ನೀವೆಲ್ಲ? 8th ಎಲ್ಲ ಕುತ್ಕೊಳ್ಳಿ. ಎಷ್ಟು ಜನ ಇದ್ದೀರಿ? ಈ ಕಡೆ ಬನ್ನಿ. ಹರ್ಷವರ್ಧನ ಯಾವೂರು? ಚೆನ್ನಾಗಿ ಪಾಠ ಮಾಡ್ತಾರ? ಟ್ಯೂಷನ್ ಹೆಂಗ್ ಕೊಡ್ತಾರೆ? ಚೆನ್ನಾಗಿದೆಯಾ? ಕೋಚಿಂಗ್ ಸೂಪರ್. ಎಲ್ಲ ಚೆನ್ನಾಗಿ ಆಡ್ತಾ ಎಲ್ಲ 9th ನಲ್ಲಿ ಎಲ್ಲ ಪಾಸ್ ಆಗಿದ್ದೀರಾ? ಎಷ್ಟು ಜನ ಉಳ್ಕೊತೀರಿ? ಎಷ್ಟು ಜನ ಮನೆಗೆ ಹೊಟ್ಟೋಗ್ತೀರಿ? ಬೆಳಿಗ್ಗೆ ಬೆಳಿಗ್ಗೆ ದೋಸೆ ಕೊಡ್ತೀವಿ. ದೋಸೆ. ಮಧ್ಯಾಹ್ನ ಅನ್ನ ಸಾರು, ಮುದ್ದೆ ಅನ್ನ ಸಾರು, ಮುದ್ದೆ ಅನ್ನ ಸಾರು, ಉಪ್ಪಿನಕಾಯಿ, ಮಜ್ಜಿಗೆ ಎಲ್ಲ ಕೊಡ್ತೀವಿ. ಮಜ್ಜಿಗೆ ಅನ್ನ. ಪಾಯಸ, ಯಾವ ತಿಂಗಳು? ಚಿಕ್ಕಬಳ್ಳಾಪುರ. ಯೂನಿಫಾರ್ಮ್ ಎಲ್ಲ ಸರ್ಕಾರದಲ್ಲಿ ಕೊಡ್ತಾರ? ರ್ಯಾಂಕ್ ಅಲ್ಲಿ 800 ಶಾಲೆಗಳಲ್ಲಿ 43ನೇ ರ್ಯಾಂಕ್ ಇದೆ. ಸರ್ಪ್ರೈಸ್ ವಿಸಿಟ್ ಏನಾದ್ರು ಮಾಡಿದ್ರೆ ನಮ್ಮ ನಿಮ್ಗೆ ರೆಸಿಡೆನ್ಸ್ ಇದೆಯಾ? ರಾತ್ರಿ ಹೊತ್ತು ಬಂದು ವಿಸಿಟ್ ಮಾಡ್ತಾ ಇದ್ದಾರಾ ಇಲ್ವೋ ಅಂತ? ರಾತ್ರಿ 8:30ವರೆಗೂ ಊಟ ಹಾಕಿಸಿ ಇಲ್ಲಿ ಉಳ್ಕೊತಾ ಇದ್ದಾರಾ ಇಲ್ವೋ ಅಂತ ಓದ್ತಾ ಇದ್ದೀರಾ? ಎಲ್ಲರೂ ಉಳ್ಕೊತಾರ? ಹೌದು ಸರ್, ಎಲ್ಲರೂ ಇದೆ. ನಿಮ್ಗೆಲ್ಲ ಹಾಸಿಗೆ ಪಿಲ್ಲೋಸ್ ಎಲ್ಲ ಅಲ್ಲೇ ರೀ ಸರ್, ಅಲ್ಲೇ ಏನ್ ಮಾಡಿದ್ಯಾ? ಹಿಂದಿ ಸಬ್ಜೆಕ್ಟ್ ಡಾಕ್ಟರೇಟ್ ಮಾಡಿ. ಇವರು ಒಳ್ಳೆ ಕವಿ ಸರ್, ಸುಮಾರು ಪುಸ್ತಕಗಳೆಲ್ಲ ಬರ್ತದೆ. ಒಳ್ಳೆ ಪೊಯೆಟ್ ಸರ್ ಇವರು. ಪೊಯೆಟ್ ಹಿಂದಿಯಿಂದ ಕನ್ನಡ ಟ್ರಾನ್ಸ್ಲೇಟ್ ಮಾಡ್ತಾರೆ, ಕನ್ನಡದಿಂದ ಇಂಗ್ಲೀಷ್ ಮಾಡಿರೋದು? ಹೌದು ಸರ್. ತಮ್ಮ ಪೀರಿಯಡಲ್ಲೇ ನಾನು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಸದಸ್ಯ ಇದ್ದೆ ಸರ್.
ಲಾಸ್ಟ್ ಭಂಡಾರಿ ಸರ್ ನಿಮಗೆಲ್ಲ ವ್ಯಾಕರಣ ಹೇಳ್ಕೊಟ್ಟಿದ್ದಾರೆ ಏನು ಕನ್ನಡ ಸಂಧಿ ಸಂಸ್ಕೃತ ಕನ್ನಡ ಸಂಧಿ ಸಂಸ್ಕೃತ ಕನ್ನಡ ಮತ್ತು ಸಂಸ್ಕೃತ ಸ್ವರ ಸಂಧಿ ವ್ಯಂಜನ ಸಂಧಿ ಕನ್ನಡದಲ್ಲಿ ಎಷ್ಟು ಕನ್ನಡ ಅಕ್ಷರಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ? 41. ಅದರಲ್ಲಿ ಯೋಗವಾಹ ಅಂದ್ರೆ ಗೊತ್ತಾ? ಏನು ಯೋಗವಾಹ ಅಂದರೆ? ಯೋಗವಾಹಗಳು ಎರಡು ಅನುಸ್ವರ ವಿಸರ್ಗ ಅನುಸ್ವಾರ ವಿಸರ್ಗ. ಸ್ವರ ಅಂದ್ರೆ ಏನು? ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳೇ ಸ್ವರ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರ ಅಂತ ಕರಿತೀವಿ. ವ್ಯಂಜನಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳೇ ವ್ಯಂಜನ. ಇನ್ನೊಂದು ಅಕ್ಷರದ ಸಹಾಯದಿಂದ ಉಚ್ಚಾರ ಮಾಡುವ ಅಕ್ಷರಗಳನ್ನು ವ್ಯಂಜನ ಅಂತ ಕರಿತೀವಿ. ವ್ಯಂಜನಗಳು ಎಷ್ಟಿದಾವು? 34. ಅದರಲ್ಲಿ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಅಂದ್ರೆ ಗೊತ್ತಾ? ವರ್ಗೀಯ 25 ಅವರ್ಗೆ 9 ವರ್ಗೀಯ 25 ಅವರ್ಗೆ 9 ವ್ಯಂಜನಗಳಲ್ಲಿ ಯಾಕೆ ಕವರ್ಗ ಅಂತ ಯಾಕೆ ಕರಿತೀವಿ? ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ ಅಂತ ಯಾಕೆ ಕರಿತೀವಿ? ಅಣ್ಣ ಒಂಚೂರು ಕ್ಯಾಮ್ರಾ ಇದೆ ಕವರ್ಗ ಅಂದ್ರೆ ನೀನು ಏನು ಪಾಠ ಮಾಡುತ್ತೆ? ಅಲ್ವಾ? ಸ್ವಲ್ಪ ಭಯ ಬೀಳ್ತಾರೆ ಸರ್. ನಿಮ್ಮ ಎದುರುಗಡೆ ಹೇಳೋದು ಸ್ವಲ್ಪ ಭಯ ಬೀಳ್ತಿದ್ದಾರೆ. ಚೆನ್ನಾಗಿ ಓದ್ತಾರೆ ಸರ್. ಬೆಸ್ಟ್ ಸರ್. ಯಾವ ನಿಂದು ಕವರ್ಗ ಅಂತಂದ್ರೇನು? ಬಿಜಾಪುರ ನಮ್ಮ ಬಿಜಾಪುರ ಖ ಖ ಅಲ್ಪ ಪ್ರಾಣ ಮಹಾಪ್ರಾಣ ಅಂದ್ರೇನು? ಅಲ್ಪ ಪ್ರಾಣ ಕಡಿಮೆ ಉಸಿರಿನಿಂದ ಅಲ್ಪ ಪ್ರಾಣ ಮಹಾಪ್ರಾಣ ಅಂದ್ರೇನು? ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಟ್ಟ ಅಕ್ಷರಗಳನ್ನು ಅಲ್ಪ ಪ್ರಾಣ ಅಂತ ಕರೀತಾರೆ. ಜಾಸ್ತಿ ಉಸಿರಿಂದ ಉಚ್ಚರಿಸಿದ್ರೆ ಅದೇ ದೀರ್ಘ ಅಕ್ಷರ. ಯಾವ್ಯಾವ ಅಲ್ಪ ಪ್ರಾಣಗಳು ಮಹಾಪ್ರಾಣಗಳು? ಸರ್ 1 ಮತ್ತು 3 ಅಕ್ಷರ ಅಲ್ಪ ಪ್ರಾಣ, 2 ಮತ್ತು 4 ಹ್ರಸ್ವ ಸ್ವರ ದೀರ್ಘ ಸ್ವರ ಅಂದ್ರೆ ಗೊತ್ತಾ? ಏನು ಹ್ರಸ್ವ ಸ್ವರ ಅಂದ್ರೆ? ರಮೇಶಣ್ಣ 1 ಮಾತ್ರ ರಮೇಶಣ್ಣ ಲೈಟ್ ಆಫ್ ಮಾಡಿ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವಸ್ವರ ಅಣ್ಣ ಒಂಚೂರು ಕ್ಯಾಮ್ರಾ ಇದೆ ಅಂಕಲ್ ಒಂಚೂರು ಹಿಂದೆ ಸ್ವಲ್ಪ ಬರ್ತಿಲ್ಲ. ಎಲ್ಲ ಹುಡುಗರು ಅಲ್ಲಿ ಕರೀರಿ ಎಲ್ಲ ಕ್ಲಾಸ್ ಹಿಂದೆ ಬನ್ರಿ. ಇಲ್ಲಿ ಮಲ್ಲಣ್ಣ ಮಲ್ಲಣ್ಣ ಇದೆಲ್ಲ ಕೂತ್ಕೊಂಡು ಸರ್
ಒಂದು ನಿಮಿಷ ನಂದೇ ಆಫ್ ಆಯಿತು ಚಾರ್ಜ್ ಖಾಲಿ. ಹಂಗೆ ನನ್ನ ಬಗ್ಗೆ ಆಯ್ತು ಅಕ್ಕ. ಒಂದು ನಿಮಿಷ ಲೈಟ್ ಹಂಗೆ ಇರಲಿ ಒಂಚೂರು. ಸರಿ ಕಳಿಸ. ಸ್ಮಾರ್ಟ್ ಕ್ಲಾಸ್ ಇರಲ್ವಾ ಇಲ್ಲಿ? ಸ್ಮಾರ್ಟ್ ಕ್ಲಾಸ್ ಇಲ್ಲ. ಸ್ಮೈಲ್ ಮಾಡ್ರೋ ಹುಡುಗ್ರ. ಅಲ್ಲಿ ಮಾತಾಡ್ತಿದ್ದೀವಿ.